ದೊಡ್ಡನಗರ್ ಅಂತ ನಾನು ಅದರಲ್ಲಿ ಒಂದು ಆಸ್ಪಿರೆಂಟ್. ಅದರಲ್ಲಿ 29,000 ವೋಟರ್ಸ್ ಇದ್ದಾರೆ. ಇದು ನನ್ನ ಹಕ್ಕು, ನಾನು ಗೆಲ್ತಾ ಇದ್ದೀನಿ. ನಮಗೆ ಸೀಟು. ನೀವು ಹೋಗಿ ಪಬ್ಲಿಕ್ ಹತ್ರ ಸರ್ವೆ ಮಾಡೋದು. ನನ್ನ ಹೆಸರು ಪಬ್ಲಿಕ್ ಇಲ್ಲಪ್ಪ, ಇವರೆಲ್ಲ ಗೊತ್ತಿಲ್ಲ, ಇವ್ರು ಯಾರು ಗೊತ್ತಿಲ್ಲ, ಇವ್ರು ಮಾಡಿಲ್ಲ ಅಂದರೆ ನಿಮ್ಮ ಇಷ್ಟ ಅದು. ಸಂಪತ್ ರಾಜು ಇಲ್ಲಿಗೆ ಬಂದು ಕೇಳ್ತಾವ್ರಂತ ಮೊದಲು ಅವರೇ ಕಾರ್ಪೊರೇಟರ್ ಇದ್ರು. ಸುಮಾರು ಸಮಸ್ಯೆ ಇವೆಲ್ಲ ಬಂದು ನಮ್ಮ MLA ಬಂದು ಅಲ್ಲಿ ನಿಂತ್ಕೊಂಡು ಇರೋದು 20-25 ವರ್ಷ ಸಮಸ್ಯೆಗಳು ಇವಾಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾರಿಗೆ ಕೊಡಬೇಕು, ಯಾರು ಕೊಡಬಾರದು ಎಲ್ಲ ನಮ್ಮ MLA AC ಶ್ರೀನಿವಾಸ ಸಾಹೇಬ್ರ ಮೇಲೆ ಬಿಟ್ಟಿರೋದು. ನಾವು ಕಾರ್ಪೊರೇಟರ್ ಆಗ್ತೀವಿ, ಎಲ್ಲ ಕೆಲಸನೂ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೆರಿಯಾರ್ ನಗರ್ ನಟರಾಜು. ನಾನು ಬಂದು GBA ಗ್ರೇಟರ್ ಬ್ಯಾಂಗ್ಳೂರ್ ಏನಾಗಿದೆ ಈಗ, ಅದರಲ್ಲಿ ನಾನು ಬಂದು ಒಂದು ಅಪ್ಲಿಕೇಶನ್ ಕಾಂಗ್ರೆಸ್ ಪಾರ್ಟಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಇದು ಅಪ್ಲಿಕೇಶನ್. ಇದು ಅದೇನೇನು ನನ್ನ ಬಯೋಡಾಟಾ, ನಾನು ಎಷ್ಟು ವರ್ಷ ಕಾಂಗ್ರೆಸ್ ಪಾರ್ಟಿಗೆ ಕೆಲಸ ಮಾಡಿದ್ದೀನಿ, ನಾನು ಯಾವ ಕ್ಯಾಸ್ಟು, ಇವೆಲ್ಲ ಇದರಲ್ಲಿ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಿದ್ದೀನಿ. ಅದರಲ್ಲಿ ಅದು ಅಕ್ಲಾಜ್ಮೆಂಟ್. ಅದು ನಾನು ಬಂದು ಗ್ರಾಸ್ ರೂಟ್ ಲೆವೆಲ್ಲು ಕಾಂಗ್ರೆಸ್ ಕಾರ್ಯಕರ್ತ. ನಾನು ಬಂದು ನಮ್ಮ ಬಸಲಿಂಗಪ್ಪ ಸಾಹೇಬರು ಹಿರಿಯ ಮುಖಂಡರು ಕಾಂಗ್ರೆಸ್ನಲ್ಲಿ, ಅವ್ರ ಎಲೆಕ್ಷನು ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ ಚಿಕ್ಕ ಹುಡುಗ ಯೂತ್ನಲ್ಲಿ. ಅದಾದಮೇಲೆ ಜಾಫರ್ ಶರೀಫು ಸಾಹೇಬ್ ರೈಲ್ವೆ ಮಿನಿಸ್ಟ್ರು, ಅವ್ರ ಜೊತೆಗೇನು ಕೆಲಸ ಮಾಡಿದ್ದೀನಿ, ಅವ್ರ ಜೊತೆಗೇನು ಓಡಾಡಿದ್ದೀನಿ. ಅವ್ರದ್ದು ಎಲೆಕ್ಷನ್ನು ಫೇಸ್ ಮಾಡಿದ್ದೀನಿ. ಅವ್ರಿಗೂ ವೋಟಿಂಗ್ ಫಸ್ಟ್ ವೋಟ್ ನಂದು ಕಾಂಗ್ರೆಸ್ ವೋಟೇ ಜಾಫರ್ ಶರೀಫು ಬಸಲಿಂಗಪ್ಪ ಅವ್ರಿಗೇನು ಹಾಕಿರೋದು. ಅದೇ ಥರ ನಾನು ಮೆಂಬರ್ಶಿಪ್ ಆಗಿದ್ದೀನಿ ಕಾಂಗ್ರೆಸ್ನಲ್ಲಿ. ನನ್ನ ಮೆಂಬರ್ಶಿಪ್ ID ಕಾರ್ಡ್ಗಳು ಇವೆಲ್ಲ. SC ಡಿಪಾರ್ಟ್ಮೆಂಟ್ನಲ್ಲಿ ನಾನು SC ಪ್ರೆಸಿಡೆಂಟ್ ಆಗಿದ್ದೆ. DJಲ್ಲಿ ಬ್ಲಾಕ್ SC ಪ್ರೆಸಿಡೆಂಟ್. ಅದು ID ಕಾರ್ಡು. ಆಮೇಲೆ ಪ್ರಸನ್ನ ಕುಮಾರ್ ಈ ನಮ್ಮ ಯಲಹಂಕ ಕ್ಷೇತ್ರ ಆದಮೇಲೆ ಪುಲಕೇಶಿ ನಗರ ಬಂತು. ಆವಾಗ ಎಲ್ಲ ಪ್ರಸನ್ನ ಕುಮಾರ್ ಜೊತೆಗೆ ಸಾಹೇಬ್ರ ಜೊತೆಗೆ ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಅದೂ ಒಂದು 5 ವರ್ಷ ಅವರು ಇದಾದರು. ಆಮೇಲೆ ತಿರ್ಗಾ ನಮ್ಮ ಇವರು ಅಖಂಡ ಶ್ರೀನಿವಾಸ ಮೂರ್ತಿ ಅವರು ತಿರ್ಗಾ ನಮ್ಮ ಕಾಂಗ್ರೆಸ್ಗೆ ಬಂದು ಸೇರಿದ್ರು. ಆವಾಗಲೂ ನಾವು ಕಾಂಗ್ರೆಸ್ ಬಿಟ್ಟು ಹೋಗಲಿಲ್ಲ, ನಾವು ಕಾಂಗ್ರೆಸ್ನಲ್ಲೇ ಉಳ್ಕೊಂಡಿದ್ದೀವಿ ಇವಾಗ್ಲೂವರೆಗೂ. ಅವ್ರಿಗೂ ಕೆಲಸ ಮಾಡಿದ್ದೀವಿ. ಅವ್ರು ಗೆದ್ದಾದ್ಮೇಲೆ ತಿರ್ಗಾ ನಮ್ಮ AC ಶ್ರೀನಿವಾಸ ಸಾಹೇಬರು MLA ಈಗ ಅಟ್ ಪ್ರೆಸೆಂಟ್, ಅವ್ರಿಗೂ ನಮ್ಮ ಕ್ಷೇತ್ರಕ್ಕೆ ಬಂದು ಅವರು ಎಲೆಕ್ಷನ್ಗೆ ನಾನು ಕಂಟೆಸ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೇನು ಕೆಲಸ ಮಾಡಿದ್ದೀನಿ. ಇವಾಗ ನಮಗೆ GBA ಎಲೆಕ್ಷನ್ನಲ್ಲಿ ಚುನಾವಣೆ ಬರ್ತಾ ಇದೆ. ನಮ್ಮ ದೊಡ್ಡನಗರ್ ಅಂತ ಒಂದು ವಾರ್ಡ್ ಇದೆ, ಅದು ಬಂದು SC ವಾರ್ಡು, ರಿಸರ್ವ್ ವಾರ್ಡ್ ಆಗಿದೆ. ಅದರಲ್ಲಿ 29,000 ವೋಟರ್ಸ್ ಇದ್ದಾರೆ. அந்த ವೋಟರ್ಸ್ನಲ್ಲಿ ರಿಸರ್ವ್ ಆಗಿರೋದ್ರಿಂದ ನಾನು ಒಂದು ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ವಿನಂತಿ ಮಾಡ್ತಾ ಇದ್ದೀನಿ. ನಾನು ಅದರಲ್ಲಿ ಒಂದು ಆಸ್ಪಿರೆನ್ಸು. ನನ್ನ ಹಕ್ಕು, ನಾನು ಕೇಳ್ತಾ ಇದ್ದೀನಿ. ನಮಗೆ ಸೀಟು ಕಾಂಗ್ರೆಸ್ ಪಾರ್ಟಿಯಿಂದ ಬೇಕಾಗಿದೆ. ಹಾಗಾಗಿ ನಮ್ಮ MLA AC ಶ್ರೀನಿವಾಸ ಸಾಹೇಬರು ನಮ್ಮ ಗುರುಗಳ ಹತ್ರ ಅವ್ರ ಆಶೀರ್ವಾದದಲ್ಲಿ ನಾನು ಒಂದು ಸೀಟು ಬೇಕಾಗಿದೆ ನನಗೆ. ನಾನು ಸೀಟು ಕಂಟೆಸ್ಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅದು ನಮಗೆ 100% ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ 100% ಸೀಟು ಸಿಗ್ತದೆ ಇಲ್ಲಿ. ಯಾಕಂತ ಹೇಳ್ತೀನಿ ಕೇಳಿ. ಅವರು ಆ್ಯಕ್ಚುಲಾಗಿ ಇವರು ಕಾಂಗ್ರೆಸ್ ಪಾರ್ಟಿ ಅವರೇ, ಯಾರು ಸಂಪತ್ ರಾಜ್ ಅವ್ರು ಬೇರೆ ಪಾರ್ಟಿಗೆ ಇಲ್ಲ, ಅವರು ನಮ್ಮ ಪಾರ್ಟಿನಲ್ಲಿ. ಅವರು ಆಲ್ರೆಡಿ 2 ಸತಿ ಕಾರ್ಪೊರೇಟರ್ ಆಗಿದ್ದಾರೆ. ಅದರಲ್ಲಿ ಒಂದು ಸತಿ ಬಂದು ಮೇಯರ್ ಆಗಿದ್ದಾರೆ. ಆಮೇಲೆ ಮೇಯರ್ ಆದಮೇಲೆ ತಿರ್ಗಾ SC ಸೆಲ್ನಲ್ಲಿ ಚೇರ್ಮನ್ ಆಗಿದ್ದಾರೆ. ಕರ್ನಾಟಕ ಸ್ಟೇಟ್ಗೆ ನಿಗಮ ಮಂಡಲ್ನಲ್ಲಿ ಚೇರ್ಮನ್ ಆಗಿದ್ದಾರೆ. ಅವರು ಇದಕ್ಕೆಲ್ಲ ನನ್ನ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ. ಈ ಕಾರ್ಪೊರೇಟರ್ ಲೆವೆಲ್ಗೆಲ್ಲ ತಿರ್ಗಾ ಅವ್ರು ಬಂದು ಕೇಳೋಕೆ ಅವಶ್ಯಕತೆ ಇಲ್ಲ ಅವ್ರಿಗೆ. ಈ ಜನಗಳೆಲ್ಲ ಇವರು ಸುಮ್ಮನೆ ಹೇಳ್ತಾವ್ರೆ. ನಮ್ಮ ಜಾಕೀರ್ ಬೈನು ರಿಪೋರ್ಟ್ ಕೊಟ್ರಲ್ಲ, ಈ ಥರ ಅವ್ರಿಗೆ ಆಲ್ರೆಡಿ ಇದಾಗಿದೆ, ಇದೆಲ್ಲ ಅನುಭವಿಸ್ತಾ ಇದ್ದಾರೆ. ಅದು ಕರೆಕ್ಟ್ ಮಾತು ಜಾಕೀರ್ ಬೈ ಹೇಳಿರೋದು, ನಮ್ಮ ಪುಲಕೇಶಿ ನಗರ ಕಾರ್ಪೊರೇಟ್ರು.
ಹಂಗಾಗಿ ನಮ್ಮ ಇವರು ಅದು ಒಂದು ನನಗೆ ಅಂತ ಏನು ಐಡಿಯಾ ಇಲ್ಲ. ಅವ್ರು ಇಲ್ಲಿ ಬಂದು ನಿಂತ್ಕೊತಾರೆ ಅಂತ ಐಡಿಯಾ ಇಲ್ಲ. ಅವ್ರು ಆಲ್ರೆಡಿ ಒಂದು ಪೊಸಿಷನ್ನಲ್ಲಿ ಇದ್ದಾರೆ. MLA ಇದನ್ನು ತಗೊಂಡ್ರು ಅವರು. ನಮ್ಮ ಸಿ ವಿ ರಾಮನಗರ್ಗೆ MLA ಸೀಟ್ನು ಅವರು ತಗೊಂಡ್ರು. ನಾನು ಒಂದು ತಮಿಳವನು, ನಾನು ಇಲ್ಲಿ ತಮಿಳವನು ಇದ್ರದಿಗಿಂತ ನಮ್ಮ ತಮಿಳನ ಒಟ್ಟು ಜಾಸ್ತಿ ಇದೆ ಇಲ್ಲಿ. ನಾನು ಒಂದು ತಮಿಳ, ನಾನು ಇಲ್ಲೇ ಕರ್ನಾಟಕ ತಮಿಳ್ ವಾಸಿ. ನನಗೇನು ಒಂದು ಅವಕಾಶ ಕೊಟ್ಟರೆ ನಾನು ನಮ್ಮ ಜನಗಳಿಗೆ ಏನು ಮಾಡಬೇಕು, ಅವ್ರಿಗೆ ಕಷ್ಟ ಸುಖ. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ನಮ್ಮ ತಾತ ಮುತ್ತಾತ ಎಲ್ಲ ಇಲ್ಲೇ ಇದ್ದಿರೋದು. ಇದೇ ವಾರ್ಡ್ನಲ್ಲಿ, ಇವಾಗ ಏನು ವಾರ್ಡ್ ಆಗಿದೆ ದೊಡ್ಡನಗರ ವಾರ್ಡು, ಇದೇ ವಾರ್ಡ್ನಲ್ಲಿ ಅವರು ವಾಸ ಆಗಿರೋದು. ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಜನಗಳು ಫೋನ್ ಮಾಡ್ತಾರೆ, ನೀರಿಲ್ಲ, ಸ್ಯಾನಿಟರಿ ಸರಿಗಿಲ್ಲ. ನಾವು ಹೋಗಿ ಅಟೆಂಡ್ ಮಾಡ್ತೀವಿ. ಅವ್ರಿಗೆ ರಾತ್ರಿ ಹತ್ರಲ್ಲೇ ಮಾಡ್ತಾರೆ, ನೀರು ಬಂದಿಲ್ಲ, ವಾಲ್ ಇದಾಗಿದೆ, ವಾಲ್ ಹೋಗಿ ರಿಪೇರ್ ಮಾಡ್ತೀವಿ, ನಿಂತ್ಕೊತೀವಿ, ಅವ್ರಿಗೆ ನೀರು ಕೊಡ್ತೀವಿ. ಜನಗಳಿಗೆ ಏನು ಬೇಕು, ಸೌಲಭ್ಯ ಬೇಕು. ನೀರು, ಸ್ಯಾನಿಟ್ರಿ, ಲೈಟು ಇವೆಲ್ಲ ಕೇಳ್ತಾರೆ. ಇವೆಲ್ಲ ನಾವು ಗ್ರಾಸ್ ರೂಟ್ನಲ್ಲಿ ಬೂತ್ ಲೆವೆಲ್ನಲ್ಲಿ ಇದ್ದೀವಿ ನೋಡಿ. ನಾವು ಏನಾಗಿದ್ದೀನಿ ಗೊತ್ತಾ, ನಾನು ಬೂತ್ನಲ್ಲಿ BLO ಆಗಿದ್ದೀನಿ. ಬೂತ್ ಲೆವೆಲ್ ಆಫೀಸರ್ ನನಗೆ ನೇಮಕ ಮಾಡಿದ್ದಾರೆ. ಇದೇ ಬೂತ್. ಯಾವ ಬೂತ್ ಇದು? ಪೆರಿಯಾರ್ ನಗರ. ನನ್ನ ಓಟ್ ಎಲ್ಲಿದೆ ಅಲ್ಲಿ ಬೂತ್ನಲ್ಲಿ ನಾನು ಒಂದು BLO. ಇಲ್ಲೇ ಬೂತ್ ಇದೆ ನಮ್ಮ ತಮಿಳ್ ಸ್ಕೂಲ್ ಅಂತ. ಇಲ್ಲಿ ಮುಂದೆ ಹೋದರೆ ಗೌರ್ಮೆಂಟ್ ತಮಿಳ್ ಸ್ಕೂಲ್ ನೋಡಿ, ಇದೇ ಅದು. ನಾವು ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಾ ಇರೋದು. ಅದೇ ಥರ ಬೆಂಗಳೂರು ನಾರ್ತ್ ಸಿಟಿ ಏನಿದೆ ಇವಾಗ 5 ಇದು ಮಾಡಿದಾರಲ್ಲ, ಅದರಲ್ಲಿ ಬೆಂಗಳೂರು ನಾರ್ತಲ್ಲಿ ಬೆಂಗಳೂರು ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ವಾಜಿದ್ ಪ್ರೆಸಿಡೆಂಟು ನಮ್ಮ ಅಧ್ಯಕ್ಷರು, ಅವ್ರ ನೇತೃತ್ವದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈ ಪೋಸ್ಟ್ ಕಾಂಗ್ರೆಸ್ಗೆ ಮಾಡ್ತಾಯಿದ್ದೀನಿ. ಅದೇ ಥರ ಈಸ್ಟ್ ಝೋನ್ ಇತ್ತು ಮೊದಲು, ಅದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಅದಕ್ಕೆ ಮುಂಚೆ ಜನರಲ್ ಸೆಕ್ರೆಟರಿ ಆಗಿದ್ದೆ. ರಾಜ್ಕುಮಾರ್ ಪ್ರೆಸಿಡೆಂಟ್ ಆಗಿದ್ರು ನಾರ್ತ್ಗೆ. ನಾವು ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೆ. ಒಂದು ಮೂರು ವರ್ಷ ಮಾಡಿದ್ದೀನಿ. SC ಪ್ರೆಸಿಡೆಂಟ್ ಆಗಿದ್ದೆ. ಇದು SC ಪ್ರೆಸಿಡೆಂಟ್, ಬ್ಲಾಕ್ ಪ್ರೆಸಿಡೆಂಟ್, DJಲ್ಲಿ ಬ್ಲಾಕ್ ಪ್ರೆಸಿಡೆಂಟ್. ನಾವು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಕಾಂಗ್ರೆಸ್ ಪಕ್ಷಗೇ ದುಡಿತಾ ಇದ್ದೀವಿ. ನಮಗೂ ಇದನ್ನ ಈಗ ಬರೋ ಚುನಾವಣೆಯಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟರೆ ನಾವು ಅದರಲ್ಲಿ ಎಲೆಕ್ಷನ್ ನಾವು ಕಂಟೆಸ್ಟ್ ಮಾಡ್ತೀವಿ. ನಮಗೇನು ನಿಮ್ಮ ಆಶೀರ್ವಾದ ಬೇಕು. ನಮ್ಮ ಶಾಸಕರಿಗೂ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ವಾರ್ಡ್ನಲ್ಲಿ, ಪರ್ಟಿಕ್ಯುಲರ್ ವಾರ್ಡ್ನಲ್ಲಿ ಕಂಪ್ಲೇಂಟ್ ಹೋದಂಗೆ ನಾವು ನೋಡ್ಕೊತೀವಿ. ನೀರು ಸಮಸ್ಯೆ ಆಗಲಿ, ಚರಂಡಿ ಸಮಸ್ಯೆ ಆಗಲಿ, ಇಲ್ಲಿ ನಮ್ಮ ಕಸ ಸಮಸ್ಯೆ ಆಗಲಿ, ಏನೇ ಪ್ರಾಬ್ಲಮ್ ಇರಲಿ, ನಾವು ಬೆಳಗ್ಗಿಂದ ಸಾಯಂಕಾಲ ರಾತ್ರಿವರೆಗೂ ಇಲ್ಲೇ, ಮನೇನೂ ಇಲ್ಲೇ ವಾಸ ಇದ್ದೀವಿ ನಾವು. ಬೇರೆ ಕಡೆ ಎಲ್ಲಿಲ್ಲ, ನಾವು ಇಲ್ಲೇ ಇದ್ದೀವಿ. ಅದೇ ವಾರ್ಡ್ನಾಗೆ ಮನೆ ಇದ್ದೀವಿ. ಆ ವಾರ್ಡ್ ಸಿಟಿಜನ್ ನಾನು, ಬೇರೆ ಯಾರು ಇಲ್ಲ. ಬೇರೆ ಆಚೆಯಿಂದ ನಾವು ಬಂದು ನಮಗೆ ಸೀಟ್ ಕೊಡಿ ಸರ್ ಅಂತ ಕೇಳ್ತಾ ಇಲ್ಲ. ನೀವು ಹೋಗಿ ಪಬ್ಲಿಕ್ ಹತ್ರ ಸರ್ವೆ ಮಾಡ್ಬೋದು. ನನ್ನ ಹೆಸರು ಪಬ್ಲಿಕ್ ಇಲ್ಲಪ್ಪ, ಇವರೆಲ್ಲ ಗೊತ್ತಿಲ್ಲ, ಇವ್ರು ಯಾರು ಗೊತ್ತಿಲ್ಲ, ಇವ್ರು ಮಾಡಿಲ್ಲ ಅಂದರೆ ನಿಮ್ಮ ಇಷ್ಟ. ಅದು ನಾವು ಪಬ್ಲಿಕ್ಗೆ ಕೆಲಸ ಮಾಡ್ತಾ ಇದ್ದೀವಿ ದಿನನಿತ್ಯ. ಇವತ್ತೂ ಹೋಗಿ ಬೆಳಗ್ಗೆ ಹೋಗಿ ಕೆಲಸ ಮಾಡಿಬಿಟ್ಟೆ ಬಂದಿರೋದು. ಕಸ ತೆಗೆಯೋದಾಗಿರಲಿ, ಮೇನ್ ಜನ ಏನು ಕೇಳೋದು, ಸ್ಟ್ರೀಟ್ ಲೈಟ್ ಕೇಳ್ತಾರೆ, ಒಳ್ಳೆ ರೋಡ್ ಕೇಳ್ತಾರೆ, ಒಳ್ಳೆ ನೀರು ಕೇಳ್ತಾರೆ. ನಮ್ಮ MLAಗೆ ಕಂಪ್ಲೇಂಟ್ ಹೋಗ್ದಂಗೆ, ನಮ್ಮ AC ಶ್ರೀನಿವಾಸ್ ಸಾಹೇಬ್ರಿಗೆ ಕಂಪ್ಲೇಂಟ್ ಹೋಗ್ದಂಗೆ ನಾವು ಕೆಲಸ ಮಾಡ್ತಾ ಇದ್ವಿ. MLAಗೆ ಆ ನಾಲೆಜ್ನಲ್ಲಿ ಇದೆ. ಅದು ನಮ್ಮ MLA ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು 100% MLA ಜೊತೆಗೆ ಕೈ ಜೋಡ್ತೀವಿ. ಇವಾಗ ಇದಕ್ಕೆ ಮುಂಚೆ ನೀವು ಹೇಳಿದ್ರಲ್ಲ, ಸಂಪತ್ ರಾಜು ಇಲ್ಲಿಗೆ ಬಂದು ಕೇಳ್ತಾವ್ರೆ ಅಂತ. ಮೊದಲು ಅವರೇ ಕಾರ್ಪೊರೇಟರ್ ಇದ್ದರು. ಸುಮಾರು ಸಮಸ್ಯೆ ಇವೆಲ್ಲ ಬಂದು ನಮ್ಮ MLA ಬಂದು ಅಲ್ಲಿ ನಿಂತ್ಕೊಂಡು ಇರೋದು 20-25 ವರ್ಷ ಸಮಸ್ಯೆಗಳು ಇವಾಗ ಕ್ಲೋಸ್ ಮಾಡ್ತಾ ಇದ್ದಾರೆ. MLA AC ಶ್ರೀನಿವಾಸ್, MLA AC ಶ್ರೀನಿವಾಸ್ ಬಂದು ಇವ್ರ ಶಾಸಕರು ಆದ್ಮೇಲೆ ಅಷ್ಟೊಂದು ವರ್ಷದಲ್ಲಿ ಆಗದ ಕೆಲಸಗಳೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಪೆಂಡಿಂಗ್ ಇರೋ ಕೆಲಸ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ಎಲ್ಲ ನಮ್ಮ ಇಡೀ ಪುಲಿಕೇಶಿ ನಗರ ಕ್ಷೇತ್ರದಲ್ಲೇ ಆಗ್ತಾ ಇದೆ. ನಮ್ಮ ವಾರ್ಡ್ನಲ್ಲೂ ನಡೀತಾ ಇದೆ ಕೆಲಸ. ಇವಾಗಲೂ ಹೋಗಿ ಒಂದು ಬಾವಿ ಕ್ಲೀನ್ ಮಾಡಿ ಒಂದು ಬಾವಿನ ಇನಾಗ್ರೇಷನ್ ಮಾಡ್ಕೊಂಡು ಬಂದರು ಇವತ್ತು. ಅದೇ ದೊಡ್ಡನಗರ ವಾರ್ಡ್ನಲ್ಲಿ ಶ್ರೀನಿವಾಸ್ ನಗರ್ನಲ್ಲಿ ಬಾವಿ ಒಂದು ಕ್ಲೀನ್ ಮಾಡಿ, ಆ ಬಾವಿ ನೀರನ್ನ ಶುದ್ಧ ನೀರು ಮಾಡಿ ಜನಗಳಿಗೆ ಬಿಟ್ಟಿದ್ರು ಇವತ್ತು. ದೊಡ್ಡನಗರ ಸಿಕ್ಬಿಟ್ರೆ ಮೇಲೆ ನೀವು ಕೇಳ್ತಾ ಇರೋದು. ನಾನು ದೊಡ್ಡನಗರ ಜನತೆಗೆ
ನಾನು ಅವ್ರ ಕೆಲಸಗಳು ಏನೇನಿದೆ, ಸರ್ಕಾರ ಕೆಲಸಗಳು ಏನೇನಿದೆ ಇವೆಲ್ಲ ನಾನು ಅವ್ರಿಗೆ ಮಾಡಿಕೊಡೋಕ್ಕೆ ನಾನು ಭದ್ರವಾಗಿ ಅಶ್ಯೂರ್ ಕೊಡ್ತಾ ಇದ್ದೀನಿ. ಎಲ್ಲ ಕೆಲಸ ಏನೇನಿದೆ ಅವೆಲ್ಲ ನಾನು ಮಾಡ್ತೀನಿ. ನನ್ನ ಕೈ ಎರಡು ಮುಗಿದು ಕೇಳ್ತಾ ಇದ್ದೀನಿ. ಈ ಕೆಲಸಗಳು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ನಿಮಗೆ. ಅದೇ ಇವಾಗ ನೈಟು ಹಗಲೆಲ್ಲ ನಾವು ಹೋಗಿ ಮಾಡ್ತಾ ಇದೀವಲ್ಲ ಕೆಲಸ, ಅವ್ರಿಗೆ ಗೊತ್ತು ಯಾರಿಗೆ ಕೊಡಬೇಕು ಯಾರು ಕೊಡಬಾರ್ದು. ಎಲ್ಲ ನಮ್ಮ MLA KC ಶ್ರೀನಿವಾಸ ಸಾಹೇಬ್ರ ಮೇಲೆ ಬಿಟ್ಟಿರೋದು. ಅವರು ಆಶೀರ್ವಾದ ಮಾಡಿದ್ರೆ ನಾವು ಕಾರ್ಪೊರೇಟರ್ ಆಗ್ತೀವಿ, ಎಲ್ಲ ಕೆಲಸನೂ ಮಾಡ್ತೀವಿ. ಅವ್ರ ಜೊತೆಗೆ ಕೈ ಚೋಡ್ಕೊಂಡು ಒಂದಾಗಿ ಹೋಗ್ತೀವಿ ನಾವು. ನಮ್ಮ ಲೀಡರ್ಗಳು ಬ್ಲಾಕ್ ಪ್ರೆಸಿಡೆಂಟು ನನಗೆ 3 ವಾರ್ಡ್ ಲಿಂಕ್ ಆಗ್ತದೆ. ಒಂದು ಡಿಜೆಲ್ಲಿ, ಇನ್ನೊಂದು ಮುನೀಶ್ವರ ನಗರ್ ವಾರ್ಡು, ಇನ್ನೊಂದು SK ಗಾರ್ಡನ್ ವಾರ್ಡು. ಈ 3 ವಾರ್ಡ್ ಅಧ್ಯಕ್ಷರನ್ನ ಕರ್ಕೊಂಡು ನಾನು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗಿದ್ದೆ. ನನ್ನ ಬ್ಲಾಕ್ ಅಧ್ಯಕ್ಷ ರಿಜ್ವಾನ್ ಅಲಿ ಅವ್ರ ಜೊತೆಗೆ ನಾವು ಹೋಗಿ ಈ ಅಪ್ಲಿಕೇಶನ್ ಕೊಟ್ಟು ಬಂದಿದ್ದೀವಿ. ನಮ್ಮ ಅಧ್ಯಕ್ಷರು ವಾಜಿದ್ನೂ ಇದ್ರಲ್ಲಿ, ಅವ್ರಿಗೂ ಹೇಳ್ಬಿಟ್ಟು ಬಂದಿದ್ದೀನಿ. ಈ ಸತಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ, ಬೂತ್ ಲೆವೆಲ್ನಲ್ಲಿ ಯಾರು ಮಾಡ್ತಾರೆ ಕೆಲಸ ಅವ್ರಿಗೆ ನೀವು ಅವಕಾಶ ಮಾಡಿಕೊಡಿ. ನಿಮ್ಮ ಅದೇ ಥರ ಅವ್ರು ಯಾರಿಗೆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ, ಬೂತ್ ಲೆವೆಲ್ನಲ್ಲಿ ಇದ್ದಾರೆ ಅವ್ರಿಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ನಂಬಿಕೆ ಇದೆ, ಅವ್ರ ಮೇಲೆ ಭಾಳಷ್ಟು ನಂಬಿಕೆ ಇದೆ. ಅವ್ರ ಮೇಲೆ ನನಗೆ ಅಷ್ಟೊಂದು ಪ್ರೀತಿನೂ ಇದೆ, ವಿಶ್ವಾಸನೂ ಇದೆ. ನನಗೆ ಸೀಟ್ ಕೊಡ್ತಾರಂತ. ಯಾಕಂದರೆ ನಾನು BLO ಆಗಿದ್ದೀನಿ ಒಂದು ಬೂತ್ನಾಗೆ, ಅದೇ ವಾರ್ಡ್ನಲ್ಲಿ. ಹಂಗಾಗಿ ನಮ್ಮದು ವಿನಂತಿ ನಮ್ಮ MLA ಸಾಹೇಬ್ರಿಗೆ ಕೇಳ್ಕೊತಾ ಇದ್ದೀನಿ. ಪುಲಿಕೇಶಿ ನಗರ MLA ಸಾಹೇಬರು, AC ಶ್ರೀನಿವಾಸ್ ಸಾಹೇಬರು, ನಮಗೆ ನಾನು ತಮಿಳವನೇ, ನನಗೂ ತಮಿಳವರು ಅಂತ ನೀವು ನಮಗೆ ಒಂದು ಆಶೀರ್ವಾದ ಮಾಡಿದ್ರೆ ಕೋಟಿ ಅಂತ ನಮಸ್ಕಾರ ನಿಮಗೆ. ಅದನ್ನೇ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇಲ್ಲೇ ಲೋಕಲ್ನಲ್ಲಿ, ಇಲ್ಲೇ ಹುಟ್ಟಿ, ಇಲ್ಲೇ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ರಾತ್ರಿ ಇಲ್ಲೇ ಓಡಾಡ್ತಾ ಇರ್ತೀವಿ. ಇಲ್ಲಿ ಏನೇನು ನಮ್ಮ ಸಮಸ್ಯೆ ತಮಿಳವ್ರಿಗೆ, ಮತ್ತು ನಮ್ಮ ಕನ್ನಡದವರು, ಮತ್ತು ನಮ್ಮ ತೆಲುಗು ಅವರು, ಮತ್ತು ನಮ್ಮ ಮರಾಠಿ ಅವರು, ಪರ್ಟಿಕ್ಯುಲರ್ ಆಗಿ ಮುಸ್ಲಿಮ್ಸು ಅವ್ರು ನಮಗೆ ಅಣ್ಣ ತಮ್ಮ ಥರ ಇದ್ದೀವಿ ನಾವು. ಅವ್ರಿಗೆ ಏನಾದ್ರು ತೊಂದರೆ ಅಂದರೆ ನಮಗೆ ಹತ್ರ ಬರ್ತಾರೆ, ನಾವು ಹೋಗ್ತೀವಿ ಅವ್ರ ಹತ್ರ. ಎಲ್ಲ ಕೆಲಸಗಳು ಅವ್ರ ಜೊತೆಗೆ ಸೇರಿ ಕೈ ಕೂಡಿ ಮಾಡ್ತಾ ಇದೀವಿ. ಅವ್ರ ಲೀಡ್ರೆಲ್ಲ ನಮ್ಮ ಜೊತೆಗಿದ್ದಾರೆ. ನಮ್ಮ ಮೈನಾರಿಟಿ ಲೀಡರ್ಸು ಅವ್ರಿಗೆ ನಾವು ಬಿಡೋದಿಲ್ಲ, ಅವ್ರು ನಮಗೂ ಬಿಡೋಲ್ಲ. ನಾವು ಕೆಲಸಗಳು ಮಾಡ್ತೀವಿ. ನಮ್ಮ MLA ಆಶೀರ್ವಾದ ನಮ್ಮ ಮೇಲೆ ಇರಲೇಬೇಕಂತ ನನ್ನ ವಿನಂತಿ. ನಮಸ್ಕಾರ.